ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾ ಇದ್ದೀನಿ. ಇದು ಈ ವಿಡಿಯೋ ಅಂತಂದರೆ ವರಮಹಾಲಕ್ಷ್ಮಿಯ ವಿಡಿಯೋ. ಇದು 4ನೇ ಭಾಗ. ಏನಪ್ಪ ಅಂತಂದರೆ, ಪ್ರತಿಯೊಂದು ಪೂಜೆನ ನಾನು ಹೇಗಿತ್ತೋ ಹಾಗೆ ಒರಿಜಿನಲ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇದನ್ನು ಹಾಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಆದರೆ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಿದ್ದಕ್ಕೋಸ್ಕರ ಮೊಬೈಲ್ ಕೊಟ್ಟಿದ್ದರಿಂದ ಅದು ಕಾಪಿರೈಟ್ ಬಂತು. ಅದಕ್ಕೋಸ್ಕರ ನಾನು ಡೈರೆಕ್ಟಾಗೆ ವಾಯ್ಸ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಅರ್ಚಕರ ಮಂತ್ರಗಳು ಮತ್ತು ಇದ್ದಿದ್ದ ಪೂಜಾ ವಿಧಾನವನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದಕ್ಕೆ ನನಗೆ ತುಂಬಾ ಬೇಜಾರಾಗ್ತಾಯಿದೆ. ಈಗ ಏನಪ್ಪ ಅಂತಂದರೆ, ಫಸ್ಟು ವಿಘ್ನ ವಿನಾಯಕನ ಪೂಜೆ ಆಯಿತು. ಇದಾದ ಮೇಲೆ ನವಗ್ರಹ ಪೂಜೆ ಆಯಿತು. ಅದಾದಮೇಲೆ ಅಷ್ಟದಿಕ್ಪಾಲಕರ ಆಹ್ವಾನ ಪೂಜೆ ಆಯಿತು. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆಯಿತು. ಇದಾದ ಮೇಲೆ ವರಮಹಾಲಕ್ಷ್ಮಿಯ ಪೂಜೆ ಕೂಡ ಚೆನ್ನಾಗಿ ಮಾಡಿಕೊಟ್ರು. ಅಭಿಷೇಕ ಕೂಡ ಆಯಿತು. ಆ ವಿಡಿಯೋ ಕೂಡ ಒಂದೊಂದಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಹೋಗಿ ನೋಡಿ. ನಿಮಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇದಾದ ಮೇಲೆ ಎಲ್ಲ ಸಕಲ ದೇವತೆಗಳನ್ನು ಆಹ್ವಾನ ಮಾಡಿ, ಮನೆ ದೇವರನ್ನು ಆಹ್ವಾನ ಮಾಡಿ, ಪೂಜೆ ಎಲ್ಲ ಆದಮೇಲೆ ಪಂಚೋಪಚಾರ ಪೂಜೆ, ಷೋಡೋಪಚಾರ ಪೂಜೆಗಳು ಎಲ್ಲ ಆದಮೇಲೆ ವರಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆಯಿತು. ಜೊತೆಗೆ ಕುಂಕುಮಾರ್ಚನೆ, ಅಮ್ಮನಿಗೆ ವಿಶೇಷವಾಗಿ ವರಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಕೂಡ ಮಾಡಿಕೊಂಡ್ವಿ. ಇದಾದ ಮೇಲೆ ಸತ್ಯನಾರಾಯಣ ಸ್ವಾಮಿ ಹೋಮ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಹೋಮ ವಿಶೇಷವಾಗಿ ಮಾಡಲೇಬೇಕಾಗುತ್ತೆ. ಕೆಲವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾತ್ರ ಮಾಡ್ಕೊತಾರೆ, ಕೆಲವರು ಹೋಮ ಮಾಡೋದಿಲ್ಲ. ಆದರೆ ಪೂಜೆ ಎಷ್ಟು ಮುಖ್ಯನೋ ಸತ್ಯನಾರಾಯಣ ಸ್ವಾಮಿಗೆ, ಹಾಗೆ ಹೋಮ ಕೂಡ ಅಷ್ಟೇ ಮುಖ್ಯ. ನಮಗೆ ಹೋಮ ಮಾಡಿಸೋದ್ರಿಂದ ಪರಿಪೂರ್ಣವಾದ ಫಲ ಸಿಗುತ್ತೆ. ಹೆಚ್ಚೆಚ್ಚು ಆಡಂಬರವಾಗಿ ನಾವು ಮಾಡದೇ ಇದ್ದರೂ ಕೂಡ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟರಲ್ಲೇ ಕೂಡ ಹೋಮವನ್ನು ಮುಗಿಸ್ಕೋಬೋದು. ತೊಂದರೆ ಏನಿಲ್ಲ. ನಮ್ಮ ಅರ್ಚಕರು ಅಂತಂದರೆ ಆನಂದಣ್ಣ ಅಂತ ಅವರ ಹೆಸರು. ನನಗೆ ಅಣ್ಣನಿಗಿಂತ ಹೆಚ್ಚು ಅವರು. ನಾವು ಎಷ್ಟು ತಂದು ಕೊಡ್ತೀವೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಪೂಜೆಗಳನ್ನ ಮಾಡಿಕೊಡ್ತಾರೆ. ಇದಂತೂ ನನಗೆ ತುಂಬಾ ತೃಪ್ತಿಯಾಗಿದೆ. ನಾನು ಸ್ವಲ್ಪ ತಂದು ಕೊಟ್ರೂ ಅದರಲ್ಲೇ ಮಾಡಿಕೊಡ್ತಾರೆ. ನಾನು ಜಾಸ್ತಿ ತಂದು ಕೊಟ್ರೂ ಇದು ಕಡಿಮೆ ಆಯಿತು, ಇದು ಜಾಸ್ತಿ ಆಯಿತು ಅಂತ ಇದುವರೆಗೂ ಒಂದು ಪ್ರಶ್ನೆನೂ ಮಾಡಿಲ್ಲ. ನಾವೇನು ತಂದು ಕೊಡ್ತೀವೋ, ನಾವೆಷ್ಟು ತೃಪ್ತಿಯಿಂದ ತಂದು ಕೊಡ್ತೀವೋ ಆ ಅಣ್ಣ ಕೂಡ ಅಷ್ಟೇ ತೃಪ್ತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಮಗೆ ಪೂಜೆಯನ್ನು ಮಾಡಿ ಕೊಡ್ತಾರೆ. ಇದು ತುಂಬಾ ನನಗೆ ಒಳ್ಳೆಯ ಅಣ್ಣ ಸಿಕ್ಕಿದ್ದಾರೆ. ಈ ವಿಷಯ ಹೇಳೋದಕ್ಕಂತೂ ನಾನು ತುಂಬ ಗರ್ವಪಡ್ತೀನಿ. ಇಷ್ಟು. ಈಗ ಹೋಮಕುಂಡನ ಮುಂಚೆ ಇಟ್ಟಿಗೆ ಎಲ್ಲ ಇಟ್ಟು ಮಾಡ್ತಿದ್ರು. ಅದನ್ನು ಒಂದು ಕಾಲು ಎಲ್ಲ ತಗಸ್ದಂಗೆ ಜೋಪಾನವಾಗಿ ನೋಡ್ಕೋಬೇಕಾಗಿತ್ತು. ಆದರೆ ಈಗ ಹಂಗಲ್ಲ, ರೆಡಿಮೇಡ್ ಹೋಮಕುಂಡನೇ ಅಣ್ಣನೇ ತಂದುಬಿಡ್ತಾರೆ. ಅದಕ್ಕೆ ಮೊದಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪ ಬೆಳಗಿ ಮನೆಯಲ್ಲಿ ತಗೊಂಬಂದು ಇಟ್ಟು, ಯಾರೂ ತುಳಿದೇ ಇರೋವಂಥ ಜಾಗದಿಂದ ಮರಳನ್ನು ಮರಳು ಮತ್ತು ಸೌದೆ 5 ಥರದ್ದು 9 ಥರದ್ದು. ಈ ಸೌದೆ ಮರಳು ಊರಿಂದನೇ ನಮ್ಮಮ್ಮ ತಂದು ಕೊಟ್ಬಿಡ್ತಾರೆ. ಸೌದೆ ಎಲ್ಲ ಹುಡುಕಿ ಎತ್ಕೊಂಬಂದು ಒಣಗಿಸಿ ಚಿಕ್ಕ ಚಿಕ್ಕ ಕಟ್ಟುಗಳ ಥರ ಕಟ್ಟಿ ಎತ್ಕೊಂಬಂದು ಕೊಡ್ತಾರೆ. ಈ ಪೂಜೆಯಲ್ಲಿ ನಮ್ಮಮ್ಮನಿಗೂ ಕೂಡ ತುಂಬ ವಿಶೇಷವಾದ ಪುಣ್ಯ ಸಿಗಬೇಕು. ಪ್ರತಿ ವರ್ಷವೂ ಅಷ್ಟೇ, ಈ ಮನೆಗೆ ಬಂದಾಗಿಂದನೂ ನಾವು ವರಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆ 2 ಒಂದೇ ಸಲ ಮಾಡ್ತೀವಿ. ಆ ವರಮಹಾಲಕ್ಷ್ಮಿ ಪೂಜೆ ಒಂದು ಸಲ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು ಸಲ ಮಾಡ್ಸೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಮನೆಯೆಲ್ಲ ಕ್ಲೀನಾಗಿ ತೊಳ್ಕೊಂಡಿರ್ತೀವಿ. ನಾವೆಲ್ಲ ಸಾಮಾನೆಲ್ಲ ಹೊರಗಿಟ್ಬಿಟ್ಟು ಪಂಪ್ ಎತ್ಕೊಂಬಂದು ನೀರು ಹಾಕಿ ತೊಳೆದು ಅಂಟು ಮುಟ್ಟು ಏನು ಸೋಕ್ದಂಗೆ 1 ತಿಂಗಳಿಗೆ ಮುಂಚೆನೇ ನಮಗೆ ಆಗಸ್ಟ್ 1ನೇ ತಾರೀಕಿಂದನೇ ಹಬ್ಬದ ಸಂಭ್ರಮ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲ ಮನೆಯೆಲ್ಲ ತೊಳೆದು ಬಟ್ಟೆ ಬರೆ
ಯಾವುದು ಒಂದು ಸ್ವಲ್ಪ ಧೂಳು ಇಲ್ದಂಗೆ ನೋಡಿಕೊಂಡು ಪಾತ್ರೆ ಸಾಮಾನು, ಹಿತ್ತಾಳೆ ಸಾಮಾನು, ಬೆಳ್ಳಿ ಸಾಮಾನು ಎಲ್ಲ ತೊಳೆದು, ನಾವು ಬಳಸೋವಂಥ ಸಾಮಾನೆಲ್ಲ ತೊಳೆದು, ಮ್ಯಾಟುಗಳು ಎಲ್ಲ ತೊಳ್ಕೊಂಡು, ಸೋಫಾಗಳು, ಬೆಡ್ಶೀಟುಗಳು, ದಿವಾನುಗಳು ಎಲ್ಲ ಕ್ಲೀನಾಗಿ ತೊಳೆದು ಒರೆಸಿ ಪೂಜೆಗೆ ಅಂತಲೇ ರೆಡಿ ನಾವು ತೆಗೆದಿರೋ ಬಟ್ಟೆ ಕೂಡ ಆವತ್ತಿನ ದಿನ ಮನೇಲಿ ಇಟ್ಕೊಳ್ಳೋದಿಲ್ಲ. ಎಲ್ಲನೂ ಆಚೆನೇ ಹಾಕಿಬಿಟ್ಟು ಸ್ವಚ್ಛವಾಗಿ, ನಿರ್ಮಲವಾಗಿ, ಪ್ರಶಾಂತವಾಗಿ ಪೂಜೆ ಮಾಡ್ಕೋಬೇಕು ಅಂತ ನಾವಿಷ್ಟೆಲ್ಲ ರೆಡಿ ಮಾಡ್ಕೊತೀವಿ ವರ್ಷಕ್ಕೊಂದು ಸಲ. ಇನ್ನು ಇವಾಗ ವರಮಹಾಲಕ್ಷ್ಮಿ ಪೂಜೆ ಒಂದು ಸಲ, ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು ಸಲ ಅಂತಂದರೆ ತೊಂದರೆ ಆಗಿಬಿಡುತ್ತೆ. ಈ ಪೂಜೆ ಎಲ್ಲ ಆದಮೇಲೆ 21 ದಿವಸ ನಾವು ಯಾವುದೇ ರೀತಿಯಾದ ಚಿಕನ್ನು ಮಟನ್ ತಿನ್ನಲ್ಲ. ಡೇಟ್ ಆದರೆ ಒಳಗಡೆ ಎಲ್ಲ ಬರೋಲ್ಲ. ಎಷ್ಟೇ ಕಷ್ಟ ಆಗಲಿ ಆಚೆನೇ ಇರ್ತೀವಿ. ಇಷ್ಟೆಲ್ಲ ನಿಯಮಗಳನ್ನ, ಪದ್ಧತಿಗಳನ್ನು ಪಾಲಿಸ್ಕೊಂಡು ಬರೋದಕ್ಕೋಸ್ಕರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆನ ಎರಡು ಒಂದೇ ಸಲ ಇಟ್ಕೊತೀವಿ. ಆದರೆ ಶಕ್ತಿ ಇದ್ದರೆ ಪೇಂಟ್ ಮಾಡಿಸ್ತೀವಿ, ಇಲ್ಲ ಅಂತಂದರೆ ನೀರು ಹಾಕಿನೇ ಮನೇಲಿ ಪಂಪಿಂದ ತೊಳ್ಕೊಂಬಿಡ್ತೀವಿ. ಪ್ರತಿ ಸಲವೂ ಇದೇ ರೀತಿ ಮಾಡ್ಕೊಂಡು ಬರ್ತೀವಿ. ಅದಕ್ಕೋಸ್ಕರ ಈಗ ಹೋಮ ಸ್ಟಾರ್ಟ್ ಆಗ್ತಾಯಿದೆ. ಹೋಮಕುಂಡಕ್ಕೆ ಪೂಜೆ ಎಲ್ಲ ಆದಮೇಲೆ 3 ಜನ ಮುತ್ತೈದರಿಂದ, ಅಂದರೆ ನನ್ನ ತಂಗಿ, ನನ್ನ ತಮ್ಮನ ಹೆಂಡ್ತಿ ಮತ್ತು ನನ್ನ ಮಗಳ ಕೈಯಿಂದ ಕರ್ಪೂರದೊಂದಿಗೆ ಅಗ್ನಿಸ್ಪರ್ಶ ಮಾಡಲಾಯಿತು. ಅಗ್ನಿಸ್ಪರ್ಶ ಹಾಗೆ ಅಗ್ನಿದೇವರನ್ನು ಮತ್ತು ಅಗ್ನಿದೇವರ ಹೆಂಡತಿಯಾದ ಸ್ವಾಹಾದೇವಿಯನ್ನು ಮೊದಲಿಗೆ ಆಹ್ವಾನ ಮಾಡಲಾಯಿತು. ನಾವೇನೇ ತಪ್ಪು ಮಾಡಲಿ ದಯವಿಟ್ಟು ಕ್ಷಮಿಸಿ, ನಾವು ಮಾಡಿಕೊಂಡಿರೋ 3 ಜನ್ಮದ ಪಾಪಕರ್ಮಗಳನ್ನು ಶಮನವಾಗುವಂತೆ ಮಾಡಿ ನಮಗೆಲ್ಲ ಒಳ್ಳೆಯದೇ ಆಗಲಿ, ನಮ್ಮ ತಪ್ಪುಗಳೆಲ್ಲ ನೀನು ಹೊಟ್ಟೆಗೆ ಹಾಕೋಪ್ಪ ಅಂತೇಳಿ ಬೇಡಿಕೊಂಡು ಅವರಿಬ್ಬರನ್ನ ಆಹ್ವಾನ ಮಾಡಿಕೊಂಡು ಮೊದಲಿಗೆ ಹೋಮವನ್ನು ಪ್ರಾರಂಭ ಮಾಡ್ತಾಯಿದ್ದೀರಿ. ಮೊದಲಿಗೆ ನಾವು ಗಣಪತಿ ಪೂಜೆಯನ್ನು ಶುರು ಮಾಡಲಾಯಿತು. ಇವಾಗ ಅಷ್ಟೇ, ಅಗ್ನಿದೇವ ಅಂತಂದರೆ ಎಲ್ಲನೂ ಅಷ್ಟೇ, ಅಯ್ಯಪ್ಪನು ತನ್ನಲ್ಲಿ ಅರ್ಪಣೆ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ನಾವು ಅಡುಗೆ ಮಾಡುವಾಗ ಒಂದು ಚೂರು ಎಂಜಲು ಏನು ಮಾಡ್ದೀರ ನಾವು ಮಡಿ ಮೈಲಿಗೆಯಿಂದ ಅಡುಗೆ ಮಾಡಿದಾಗ ಸ್ವಲ್ಪ ತೆಗೆದು ಸ್ಟವ್ ಮೇಲಾಗಿರ್ಬೋದು, ಒಲೆ ಮೇಲಾಗಿರ್ಬೋದು, ಇಲ್ಲ ಬೆಂಕಿಯಿಂದ ಒಲೆಯಲ್ಲಿ ಅಡುಗೆ ಮಾಡೋರು ಬೆಂಕಿ ಕೆಂಡದ ಮೇಲೆ ಒಂಚೂರು ಅನ್ನ ಹಾಕಿ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ, ಅಗ್ನಿದೇವ ಈ ನೈವೇದ್ಯವನ್ನು ನೀನು ಸ್ವೀಕರಿಸಪ್ಪ, ಅಮ್ಮ ತಾಯಿ ಸ್ವಾಹಾದೇವಿ ಈ ನೈವೇದ್ಯವನ್ನು ನೀನು ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ಆಯು ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಅನುಗ್ರಹಿಸು ಅಂತ ಬೇಡಿಕೊಂಡ್ರೆ ನಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ ಅಗ್ನಿದೇವನ ಮತ್ತು ಸ್ವಾಹಾದೇವಿ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಆದರೆ ಎಲ್ಲರೂ ಮಾಡಿರಿ ಇದನ್ನು. ಒಂದು ಅರ್ಧ ಸ್ಪೂನ್ ಹಾಕಿ ಒಂದು ತೊಟ್ಟಷ್ಟು ತುಪ್ಪ ಹಾಕಿ ಆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದಾಗತ್ತೆ. ಈಗ ಮೊದಲನೇ ಘಟ್ಟ ಅಂತಂದರೆ ಹೋಮಕ್ಕೆ ಗಣೇಶನ ಹೋಮದಿಂದ ಪ್ರಾರಂಭ. ಗಣೇಶನ ಹೋಮ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮಗಿರೋ ಯಾವುದೇ ಕೆಲಸದಲ್ಲಿ, ಮನೆಯಲ್ಲಿ ಯಾವುದೇ ರೀತಿಯಾದ ಅಡೆತಡೆಗಳು, ತೊಂದರೆಗಳು, ಎಲ್ಲ ವಿಘ್ನಗಳು ನಿರ್ವಿಘ್ನವಾಗಿ ತೊಲಗಲಿ, ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ತೊಲಗಲಿ, ನಮಗೆಲ್ಲ ಒಳ್ಳೆಯದಾಗಲಿ, ಕೈ ಹಿಡಿದ ಕೆಲಸ ಎಲ್ಲ ಕೈಗೂಡಲಿ, ಮತ್ತು ನಮ್ಮ ಮಕ್ಕಳಿಗೆ ವಿದ್ಯೆ ಬುದ್ಧಿ ವಿದ್ಯಾಭ್ಯಾಸ ಎಲ್ಲ ಪರಿಪೂರ್ಣವಾಗಿ ಸಿಗಲಿ, ಎಲ್ಲ ರೀತಿಯಲ್ಲೂ ಮುಟ್ಟಿದೆಲ್ಲ ಚಿನ್ನ ಆಗಲಿ, ಇರೋ ತನಕ ಅಷ್ಟೈಶ್ವರ್ಯಗಳು ಕೊಡಲಿ, ಅದು ಬೇರೆ ವಿಷಯ. ಆದರೆ ನಾವಿರೋ ಗಂಟ ಆಯುಷ್ಯ ಆರೋಗ್ಯ ಫಸ್ಟ್ ಬೇಡಬೇಕು. ಇವತ್ತಿರೋರು ನಾಳೆ ಇಲ್ಲ. ಈಗಿನ ಈ ಫಾಸ್ಟ್ ಜನ್ರೇಷನ್ನಲ್ಲಿ ಇವತ್ತಿರೋರು ನಾಳೆ ಇಲ್ಲ. ಅದಕ್ಕೋಸ್ಕರ ನಾವು ಮೊದಲಿಗೆ ದೇವರನ್ನ ಬೇಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ನಮ್ಮ ಕುಟುಂಬಕ್ಕೆ ಆಯುಷ್ಯು ಆರೋಗ್ಯ ಕೊಡಪ್ಪ, ಆಮೇಲೆ ನೆಕ್ಸ್ಟು ಅಷ್ಟೈಶ್ವರ್ಯಗಳನ್ನು ಕೊಡಪ್ಪ, ನಾವು ಕೈ ಹಿಡಿದ ಕೆಲಸ ಎಲ್ಲ ನೆರವೇರೋ ಹಾಗೆ ಮಾಡಪ್ಪ, ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಮಾಡಪ್ಪ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಅವಕಾಶ ಕೊಡಪ್ಪ ಅಂತ ಬೇಡ್ಕೊತ ವಿಘ್ನ ವಿನಾಯಕನ ಹೋಮ ಮಾಡ್ತಾ ಇದ್ದೀವಿ. ಈಗ ಹೋಮಕ್ಕೆ ಗರಿಕೆನೂ ಮತ್ತು
ಮೋದಕಗಳನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ. ಪ್ರತಿ ಸಲವೂ ಅಷ್ಟೇ 21, 48, 108 ಇನ್ನು ಜಾಸ್ತಿನೇ ಮಾಡಿಕೊಂಡು ಹೋಗ್ಬೋದು. ಆದರೆ ನನಗೆ ಟೈಮೇ ಸಾಕಾಗೋದಿಲ್ಲ. ಹಬ್ಬದ ಬಟ್ಟೆಗಳಿರುತ್ತೆ, ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡೋದಿರುತ್ತೆ, ಮನೇಲಿ ಕೆಲಸ ಇರುತ್ತೆ. ಅದಕ್ಕೋಸ್ಕರ ನಾನು ಮುಖ್ಯವಾಗಿ ಗಣಪತಿಗೆ 21 ನಾಮಗಳು ಇರುತ್ತಲ್ಲ, ಅದೇ ಪ್ರಕಾರ ನಾನು 21 ಮೋದಕವನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ 9 ಪದಾರ್ಥಗಳನ್ನು ಹಾಕಿ ಮಾಡ್ಕೊಂಡಿದ್ದೀನಿ. ಅಂದರೆ ಬೆಲ್ಲ, ಕಡಲೆಬೀಜ, ಕಡಲೆಪಪ್ಪು, ತುಪ್ಪ, ಕಲ್ಲು ಸಕ್ಕರೆ, ಭತ್ತದ ಹರಳು, ಎಳ್ಳು, ಜೇನುತುಪ್ಪ ಇಷ್ಟೆಲ್ಲನೂ ಎಲ್ಲ ಮಿಕ್ಸ್ ಮಾಡಿ 9 ಪದಾರ್ಥಗಳನ್ನ, ಪವಿತ್ರವಾದ ಪದಾರ್ಥಗಳನ್ನು ಸೇರಿಸಿ ಮೋದಕವನ್ನು ಮಾಡಿಕೊಂಡು ಹೋಮಕ್ಕೆ ಹಾಕ್ತಾಯಿದ್ದೀರಿ. ಗರಿಕೆಯೊಂದಿಗೆ ಮೋದಕವನ್ನು ಸಮರ್ಪಣೆ ಮಾಡ್ತಾಯಿದ್ದೀರಿ. ಗರಿಕೆ ಮತ್ತು ಮೋದಕ ಸಮರ್ಪಣೆ ಮಾಡಿದ್ರೆ ಅಷ್ಟೈಶ್ವರ್ಯಗಳು ಸಿದ್ಧಿಯಾಗುತ್ತೆ. ಯಾವ ದೇವರ ಅನುಗ್ರಹ ಇರಲಿ ಇಲ್ಲದೆ ಹೋಗಲಿ, ಆ ವಿಘ್ನ ನಿವಾರಕನ ಅನುಗ್ರಹ ಒಂದು ಸಿಕ್ಬಿಟ್ರೆ ನಮ್ಮ ಜೀವನದಲ್ಲಿ ಕೊರತೆ ಅನ್ನೋದೇ ಇರೋದಿಲ್ಲ. ಅಷ್ಟು ಪವರ್ಫುಲ್ಲು ಗಣಪ ಅಂತಂದರೆ. ನಾವು ಯಾವುದೇ ಕೆಲಸ ಮಾಡಲಿ ಡೈಲಿ ಅಯ್ಯಪ್ಪನ ನೋಡಿ ನಮಸ್ಕಾರ ಮಾಡಿಕೊಂಡು 21 ಇಲ್ಲ 11 ಬಸ್ಕಿ ಹೊಡೆದ್ರೆ ಆ ಗಣಪನಿಗೆ ತುಂಬ ಖುಷಿಯಾಗಿ ಅನುಗ್ರಹ ಮಾಡಿಬಿಡ್ತಾನಂತೆ. ನನಗಂತೂ ಆ ಗಣಪನಲ್ಲಿ ತುಂಬ ಅಪಾರವಾದ ನಂಬಿಕೆ ಇದೆ. ನಾವು ಪ್ರತಿ ತಿಂಗಳು ಸಂಕಷ್ಟಹಾರ ಚತುರ್ಥಿನ ಮಾಡ್ತಾಯಿದ್ದೀವಿ. ಆ ಅಯ್ಯಪ್ಪನಂತೂ ನಾವು ಬಿಡೋ ಮಾತೇ ಇಲ್ಲ. ಯಾರಿಗೆ ಏನೇ ಆಗಲಿ ಕಷ್ಟ ಇದ್ದರೆ, ಸಂಸಾರದಲ್ಲಿ ಕಷ್ಟ ಇದ್ದರೆ, ಹಣಕಾಸಿನಲ್ಲಿ ಕಷ್ಟ ಇದ್ದರೆ, ಆ ಗಣಪತಿ ಸಂಕಷ್ಟಹಾರ ಚತುರ್ಥಿನ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಆ ಅಯ್ಯಪ್ಪನೇ ದಾರಿ ತೋರಿಸ್ತಾನೆ. ನಮ್ಮನ್ನು ಕೈ ಹಿಡಿದು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ನಮ್ಮ ಬೆನ್ನಿಂದನೇ ಇರ್ತಾನೆ. ನನಗಂತೂ ಇಂಥ ಕಷ್ಟ ಅಂತ ಅನ್ನಿಸ್ತು ಅಂತಂದರೆ ನಾವು ಫೋಟೋ ಮುಂದ್ಗಡೆ ನಿಂತ್ಕೊಂಡು ನನ್ನ ಮನಸ್ಸಲ್ಲೇ ಅಯ್ಯಪ್ಪನಿಗೆ ನನ್ನ ನೋವನ್ನು ನಿವೇದನೆ ಮಾಡಿಕೊಂಡ್ರೆ ನನಗೆ ಮಾರನೇ ದಿನವೇ ಒಂದು ಪರಿಹಾರ ಅನ್ನೋದು ಸಿಕ್ಬಿಡುತ್ತೆ. ಈ ವಿಷಯದಲ್ಲಂತೂ ನನಗೆ 2 ಮಾತೇ ಇಲ್ಲ. ನಮ್ಮ ಕಷ್ಟಗಳೆಲ್ಲ ಕಳೆದು ನಾವು ಇಷ್ಟು ಮಾತ್ರ ನೆಮ್ಮದಿಯಾಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣವೇ ಸಂಕಷ್ಟಹಾರ ಚೌತಿ. ಅಂದರೆ ನಾನು ಸುಮಾರು ಒಂದು 10 ವರ್ಷದಿಂದ ಈ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಸಂಕಷ್ಟಹಾರ ಚತುರ್ಥಿ ಅನಾನುಕೂಲ ಇದ್ದಾಗ ಮಾಡೋಕ್ಕೋಗೋದಿಲ್ಲ. ಅನುಕೂಲ ಇದ್ದಾಗ ನಾವು ಸಂಕಷ್ಟಹಾರ ಚತುರ್ಥಿ ಉಪವಾಸ ಇದ್ದು ಪೂಜೆಯನ್ನು ಮಾಡ್ಕೊತೀವಿ. ತುಂಬಾ ಒಳ್ಳೆಯದಾಗುತ್ತೆ. ಇದು ಹೇಳೋಕ್ಕೆ ಹೋದರೆ ಇನ್ನೂ ಜಾಸ್ತಿನೇ ಇದೆ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಣೇಶನ ಹೋಮ ಆದಮೇಲೆ ನವಗ್ರಹಗಳ ಹೋಮ ಮಾಡಿದ್ರು. ಇದಾದಮೇಲೆ ಅಷ್ಟದಿಕ್ಪಾಲಕರ ಹೋಮ ಆಯಿತು. ಹಾಗೆ ಸತ್ಯನಾರಾಯಣ ಸ್ವಾಮಿ ಹೋಮ ಆಯಿತು. ನಂತರ ಮನೆ ದೇವರ ಹೋಮನೂ ಆಯಿತು. ಇದಾದಮೇಲೆ ವರಮಹಾಲಕ್ಷ್ಮಿ ಹೆಸರಲ್ಲಿ ಹೋಮವನ್ನು ಮಾಡಿ ಅಂತಿಮ ಘಟ್ಟ ಅಂತಂದರೆ ಪೂರ್ಣಾಹುತಿ. ಯಾವುದೇ ಹೋಮ ಮಾಡಿದಾಗ ಪೂರ್ಣಾಹುತಿ ನೀಡಿದ್ರೇ ಅದು ಮುಕ್ತಾಯ ಆದಂಗೆ. ಈಗ ನೋಡಿ ಮನೇಲಿ ಬಂದಿರೋರೆಲ್ಲರೂ ಎದ್ದು ನಿಂತ್ಕೊಂಡು ಹೋಮಕ್ಕೆ ಪೂರ್ಣಾಹುತಿನ ನೀಡ್ತಾಯಿದ್ದೀವಿ. ಅವ್ರ ಕೈಯಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಈ ಹೋಮವನ್ನು, ಈ ಸತ್ಯನಾರಾಯಣ ಸ್ವಾಮಿ ಹೋಮ ಆಗಲಿ ಪೂಜೆ ಆಗಲಿ ಮಾಡ್ತಾಯಿರೋ ಅರ್ಚಕರಿಗೂ ಅಷ್ಟೇ, ಮಾಡಿಸ್ತಾ ಇರೋ ನಮಗೂ ಅಷ್ಟೇ, ಬಂದಿರೋರು ಎಲ್ಲರಿಗೂ ಆ ಪೂಜೆಗೆ ಯಾರ್ಯಾರು ಸಹಾಯ ಮಾಡಿರ್ತಾರೋ ಅವ್ರಿಗೂ ಅಷ್ಟೇ, ಆ ಪೂಜೆಯನ್ನು ವೀಕ್ಷಣೆ ಮಾಡ್ತಾ ಇರೋರಿಗೂ ಅಷ್ಟೇ ಸಂಪೂರ್ಣವಾಗಿ ಫಲ ಸಿಗಲಿ ಅಂತೇಳಿ ಎಲ್ಲರ ಕೈಯಲ್ಲೂ ನಮಸ್ಕಾರ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವೇನಾದರೂ ತಿಳಿದೋ ಏನಾದರೂ ತಪ್ಪು ಮಾಡಿದರೆ, ಅವ್ರಿಗೆ ಏನಾದರೂ ಕಮ್ಮಿ ಮಾಡಿದರೆ, ಪೂಜೆಯಲ್ಲಿ ಏನಾದರೂ ಕಮ್ಮಿ ಮಾಡಿದರೆ ಎಲ್ಲ ರೀತಿಯಲ್ಲೂ ನಮ್ಮ ತಪ್ಪುಗಳನ್ನು ಕ್ಷಮಿಸಪ್ಪ, ನಮಗೆ ಒಳ್ಳೇದು ಮಾಡಪ್ಪ ಅಂತ ಹೇಳ್ತಾ ನಮಸ್ಕಾರ ಮಾಡಿಕೊಂಡು ಬೇಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕ್ಷಮೆ ಯಾಚಿಸ್ಕೊಂಡು ಪೂರ್ಣಾಹುತಿಯನ್ನು ನೀಡ್ತಾಯಿದ್ದೀವಿ. ಪೂರ್ಣಾಹುತಿ ಆದಮೇಲೆ ನಿಂತಿದ್ದ ಕಡೆಯೇ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಹೋಮವನ್ನು ಮುಕ್ತಾಯ ಮಾಡಿದ್ದಾಯಿತು. ಹೋಮ ಮುಕ್ತಾಯ ಆದಮೇಲೆ ಶಾಂತಿ ಮಾಡಿ ಹೋಮಕುಂಡವನ್ನು ತಗೊಂಡೋಗಿ ಆಚೆ ಇಡ್ತಾಯಿದ್ದೀವಿ. ಆಚೆ ಇಟ್ಟಿದ್ದಾದಮೇಲೆ ಈಗ ಮತ್ತೆ ಕಥಾಶ್ರವಣ. ಇದೇ ತುಂಬ ವಿಶೇಷವಾದ ಒಂದು ಸಮಯ ಅಂತ ಹೇಳ್ಬೋದು. ನಾವು ಪೂಜೆಯಲ್ಲಿ ಏನಾದರೂ ಕಮ್ಮಿ ಮಾಡಿರ್ಬೋದು, ಜಾಸ್ತಿ ಮಾಡಿರ್ಬೋದು, ಯಾವುದು ಹೇಗನ ಆಗಲಿ ಕಥೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದ್ರೆ ನಮಗೆ
ಪೂರ್ತಿಯಾಗಿ ಆ ಅಯ್ಯಪ್ಪನ ಅನುಗ್ರಹ ಸಿಗುತ್ತಂತೆ. ಎಲ್ಲೇ ಆಗಲಿ, ಯಾರೇ ಆಗಲಿ, ಅವ್ರು ಇರೋರಾಗಿರ್ಬೋದು, ಇಲ್ಲದೇ ಇರೋರಾಗ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ಅಂತಂತ ಗೊತ್ತಾಯಿತು ಅಂತಂದರೆ ನಾವು ಹೋಗಿ ಆ ಕಥೆಯನ್ನು ಪೂಜೆ ಆಗೋವರೆಗೂ ಇದ್ದು ಕತೆ ಕೇಳಿ, ಕತೆ ಆದಮೇಲೆ ಮಂಗಳಾರತಿ ತೊಗೊಂಡು ಸಜ್ಜಿಗೆ ಕೊಡ್ತಾರಲ್ಲ ನೈವೇದ್ಯ, ಅದನ್ನು ಸ್ವೀಕರಿಸಿದ್ರೆ ಆ ಪೂಜೆ ಹೋಮ ಮಾಡಿಸಿದಷ್ಟೇ ಫಲ ಸಿಗುತ್ತಂತೆ. ಈ ವಿಚಾರದಲ್ಲಿ ನಾನೇ ಧನ್ಯವಂತಳು, ನಾವೇ ಪುಣ್ಯವಂತರು. ನಮಗೆ ಇದ್ದಷ್ಟಲ್ಲೇ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋ ಅವಕಾಶ ಭಗವಂತ ಮಾಡಿಕೊಟ್ಟಿರೋದಕ್ಕೆ ನಾನು ತುಂಬ ಅದೃಷ್ಟವಂತಳು. ಏನೇನೋ ಹೇಗೇಗೋ ತುಂಬ ಹೂವು ತಗೊಂಬಂದು ವಿಜೃಂಭಣೆಯಿಂದ ಮಂಗಳವಾದ್ಯಗಳನ್ನೆಲ್ಲ ಇಟ್ಟು ಪೆಂಡಲ್ ಹಾಕ್ಸಿ ಅಡುಗೆಗಳೆಲ್ಲ ಮಾಡಿಸಿ ತುಂಬ ಆಡಂಬರವಾಗಿ ಮಾಡೋರು ಇದ್ದಾರೆ. ಆದರೆ ನಮಗಿರೋದ್ರಲ್ಲೇ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಈ ವ್ರತವನ್ನು ಮಾಡೋದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು, ನಮ್ಮ ಯಜಮಾನರು, ನನ್ನ ಮಗಳು ತುಂಬಾ ಅದೃಷ್ಟಶಾಲಿಗಳು ಅಂತ ಅಂದ್ಕೊತೀನಿ. ಇದಕ್ಕೆ ನಾನು ಸಹಸ್ರ ಕೋಟಿ ವಂದನೆಗಳನ್ನ ತಿಳಿಸ್ತೀನಿ ಆ ಸ್ವಾಮಿಗೆ. ಇದಾದಮೇಲೆ ಅರ್ಚಕರ ಆಶೀರ್ವಾದ ತಗೊಂಡಾಯಿತು. ಆದಮೇಲೆ ಮತ್ತೆ ಕಥಾಶ್ರವಣವನ್ನು ಶುರು ಮಾಡ್ತಾಯಿದ್ದಾರೆ ಸ್ವಾಮಿಗಳು. ಈ ಕಥಾಶ್ರವಣವನ್ನು ನಾನು ಕೇಳಿಸ್ಕೋಬೇಕು, ಎಲ್ಲರಿಗೂ ಕೇಳಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಆ ಥರ ಮಾಡೋದಕ್ಕಾಗಲಿಲ್ಲ. ಮಕ್ಕಳು, ನನ್ನ ತಂಗಿ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಕ್ಕಳು, ನಮ್ಮ ತಮ್ಮನ ಮಗ ಎಲ್ಲರೂ ಸೇರ್ಕೊಂಡು ರೂಮಲ್ಲಿ ಗಲಾಟೆ ಮಾಡ್ತಾ ಇದ್ದಿದ್ದಕ್ಕೋಸ್ಕರ ಮೊಬೈಲಲ್ಲಿ ಅದೇ ಬರ್ತಾಯಿದೆ, ಬೇರೆ ವಾಯ್ಸುಗಳೆಲ್ಲ ಬಂದಿರೋದಕ್ಕೋಸ್ಕರ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಮೊದಲಿಗೆ ಅಣ್ಣ ಸ್ವಾಮಿ ಕಥಾಶ್ರವಣವನ್ನು ಶುರು ಮಾಡಿದ್ರು. ಆ ಕಥೆಯನ್ನು ನಾನು ಬುಕ್ ತೊಗೊಂಬಂದು ನಾನೇ ಸ್ವಲ್ಪ ಓದಿ ಹೇಳೋಣ ಅಂದ್ಕೊಂಡೆ. ಆದರೆ ಆ ಬುಕ್ ಕೇಳೋಕ್ಕೆ ಹೋದರೆ ಅಣ್ಣ ಸ್ವಾಮಿ ಏನಂತಾರೋ ಅಂತ ಬೈಕೇನೆ ಕೇಳೋಕ್ಕೆ ಹೋಗಲಿಲ್ಲ. ಮೊದಲನೇ ಅಧ್ಯಾಯ ಶುರು ಮಾಡಿದ್ರು. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಕೇಳಿಸ್ಕೊಂಡಾದಮೇಲೆ ಕಾಯಿ ಒಡೆದು ಮಂಗಳಾರತಿ ಮಾಡಿ ಮೊದಲನೇ ಅಧ್ಯಾಯ ಮುಗಿಸಿದ್ರು. ಇದೇ ರೀತಿ 2ನೇ ಅಧ್ಯಾಯ, ಅದೇ ರೀತಿ 3ನೇ ಅಧ್ಯಾಯ, ಅದೇ ರೀತಿ 4ನೇ ಅಧ್ಯಾಯ, ಅದೇ ರೀತಿ 5ನೇ ಅಧ್ಯಾಯ. 5 ಅಧ್ಯಾಯಗಳಿಗೆ 5 ಕಾಯಿಗಳು, 5 ಸಾರಿ ಮಂಗಳಾರತಿ, 5 ಸಾರಿ ನಮಸ್ಕಾರ, 5 ಸಾರಿ ಪ್ರಾರ್ಥನೆ. ಇಷ್ಟೆಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಕೊಟ್ಟರು. ಮಹಾಮಂಗಳಾರತಿನ ಕಣ್ಗೊತ್ಕೊಂಡು ಮಗದೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಅಮ್ಮನಿಗೂ ಅಪ್ಪನಿಗೂ ನಿಂತಲ್ಲೇ 3 ಬಾರಿ ಪ್ರದಕ್ಷಿಣೆ ಮಾಡಿ ಕ್ಷಮೆಯಾಚನೆ ಮಾಡಿ ನಮಸ್ಕಾರ ಮಾಡಿಕೊಂಡು ಕುಳಿತುಕೊಂಡ್ವಿ. ಈಗ ನೈವೇದ್ಯ ಅಂತಂದರೆ ಹಣ್ಣು ಕಾಯಿ ನೈವೇದ್ಯ ಆದಮೇಲೆ ಸಪಾದ ಅಂತಾರೆ, ಇಲ್ಲ ಅಂತಂದರೆ ಸಜ್ಜಿಗೆ ಪ್ರಸಾದ ದೇವರಿಗೆ ನೈವೇದ್ಯ ಮಾಡಿದ್ದಾದಮೇಲೆ ನಮಗೆಲ್ಲರಿಗೂ ಕೊಟ್ಟರು. ಅದು ತುಂಬ ರುಚಿಯಾಗಿರುತ್ತೆ. ಅದು ದೇವರಿಗೆ ಅಂತಲೇ ನಾವು ಯಾವುದಾದ್ರೂ ನೈವೇದ್ಯ ಮಾಡಿದ್ರೆ ಅದು ತುಂಬಾ ವಿಶೇಷವಾಗಿ ಆ ರುಚಿನ ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ನಾವು ಮಾಡಿದ್ರೆ ಅಷ್ಟೊಂದು ಟೇಸ್ಟೇ ಬರೋದಿಲ್ಲ. ದೇವ್ರ ಹೆಸರಲ್ಲಿ ಮಾಡಿ, ಇವಾಗ ಶಿವರಾತ್ರಿಗಳಲ್ಲಾಗ್ಬೋದು, ಶ್ರಾವಣಗಳಲ್ಲಾಗ್ಬೋದು ಮಾಡಿದ್ರೆ ತುಂಬಾ ರುಚಿ ಬರುತ್ತೆ, ವಿಶೇಷವಾಗಿರುತ್ತೆ. ಆ ಪ್ರಸಾದ ಅದೃಷ್ಟ ಇರಬೇಕು ನಮಗೆಲ್ಲ ಸಿಗಬೇಕು ಅಂತಂದರೆ. ಇದೆಲ್ಲ ಯಾರನ್ನೂ ಮೆಚ್ಚಿಸೋಕೆ ಕೇಳ್ತಾ ಇಲ್ಲ, ನಮಗಾದ ಅನುಭವಗಳನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಕೊಚ್ಕೊತಾ ಇಲ್ಲ. ಅದನ್ನು ವೈಯಕ್ತಿಕವಾಗಿ ಅನುಭವಿಸಿದವ್ರಿಗೆ ಅದು ಗೊತ್ತಾಗುತ್ತೆ. ಇಷ್ಟ ಆಯಿತು. ಪ್ರಸಾದಗಳೆಲ್ಲ ಸ್ವೀಕರಿಸಿದ ಮೇಲೆ ತೀರ್ಥಗಳೆಲ್ಲ ತಗೊಂಡಿದ್ದಾದಮೇಲೆ ಸ್ವಾಮಿಗಳ ಆಶೀರ್ವಾದನ ತಗೊಂಡ್ವಿ. ಇದಾದ ಮೇಲೆ ನಮಗೂ ಅಷ್ಟೇ ಪೂಜೆ ಹತ್ರ ಇಟ್ಟಿರೋ ಹೂವು ಹಣ್ಣು ಎಲ್ಲ ಕೊಟ್ಟು ಅಣ್ಣ ಸ್ವಾಮಿ ನಮ್ಮನ್ನು ಪೂರ್ಣವಾಗಿ ತೃಪ್ತಿಯಿಂದ ಆಶೀರ್ವಾದ ಮಾಡಿ ಅವರು ಮನೆಗಳಿಗೆ ಹೋದರು. ಇದಾದ ಮೇಲೆ ಎಲ್ಲರೂ ಸೇರಿ ಊಟ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸುಮಾರು ಸಂಜೆ 4 ಗಂಟೆ ಆಗೋಯಿತು.
ಇದಾದಮೇಲೆ ಸಾಯಂಕಾಲ ಪೂಜೆ ಮಾಡೋಣ ಅಂತೇಳಿ ತಯಾರಿ ಮಾಡ್ಕೊಂಡ್ವಿ. ಇದುವರೆಗೂ 4 ಗಂಟೆವರೆಗೂ ಮಳೆ ಇರಲಿಲ್ಲ. 4 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ಕುಂಕುಮ ಬರೋರೆಲ್ಲ ಹೇಗೆ ಬರ್ತಾರೆ, ನಾವು ಹೇಗೆ ಹೋಗಿ ಹೇಳೋದು ಅಂತೆಲ್ಲ ಚಿಂತೆ ಮಾಡಿಕೊಂಡು ಸರಿ ಚಿಂತೆ ಮಾಡ್ಕೊಂಡಿದ್ರೆ ಹಾಗಲ್ಲ ನಿಲ್ಲುತ್ತೇನೋ ಅಂತೇಳ್ಬಿಟ್ಟು ಸರಿ ಆಯಿತು ಅಂತೇಳಿ ಮತ್ತೆ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಈಗ ಸಾಯಂಕಾಲ ಈ ವರಮಹಾಲಕ್ಷ್ಮಿ ವ್ರತನ ಮಾಡೋರು, ವರಮಹಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋರು ಗೋಧೂಳಿ ಸಮಯ ಅಂದರೆ ಸಂಜೆ 5 ಗಂಟೆ ಮೇಲೆ ಅಮ್ಮನ್ನ ಕೂರಿಸಿ ಪೂಜೆ ಮಾಡಿಕೊಂಡ್ರೆ ತುಂಬ ವಿಶೇಷವಾದ ಫಲ ಸಿಗುತ್ತೆ. ಲಕ್ಷ್ಮೀ ಪೂಜೆ ಯಾವತ್ತಿದ್ರೂ ಸಂಜೆನೇ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಆದರೆ ಈಗ ಎಲ್ಲರೂ ಗುರುವಾರನೇ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಗುರುವಾರ ರೆಡಿ ಮಾಡಿಕೊಂಡು ಮುಂಜಾನೆ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಂಡ್ಬಿಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅಮ್ಮ ಮನೇಲಿರಲಿ ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ಹಾಗೆ ಮಾಡೋದು. ಈಗ ನಾವು ಬೆಳಗ್ಗೆ 9 ಗಂಟೆಗೆ ಪೂಜೆ ಶುರು ಮಾಡಿದ್ಮೇಲೆ ಮುಗಿಯೋಷ್ಟೊತ್ತಿಗೆ 2:30 ಆಗೋಯಿತು. ಈಗ ಮಧ್ಯಾಹ್ನ ಪೂಜೆನೂ ಏನೂ ಇಲ್ಲ. ಸಂಜೆ ಪೂಜೆ ಸಂಜೆ ಪೂಜೆ ಮಾಡಬೇಕು. ಸಂಜೆ ಪೂಜೆ ಅಂತಂದರೆ ವಿಷ್ಣುವಿನ ಎಷ್ಟು ನೆನೆದ್ರೆ ಅಷ್ಟು ಅಮ್ಮನಿಗೆ ಖುಷಿ ಆಗುತ್ತಂತೆ. ಅದಕ್ಕೋಸ್ಕರ ನಾವು ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ, ಶಿವ ಅಷ್ಟೋತ್ತರ, ಗಣೇಶ ಅಷ್ಟೋತ್ತರ ಮತ್ತು ಲಕ್ಷ್ಮೀ ಅಷ್ಟೋತ್ತರ ಹೇಳಿಕೊಂಡು ಪತ್ರ ಪೂಜೆನೂ ಮತ್ತು ಪುಷ್ಪ ಪೂಜೆ, ಅಕ್ಷತೆ ಪೂಜೆ ಮಾಡ್ಕೊಳ್ಳೋದು ಆವತ್ತಿಂದ ಪದ್ಧತಿ. ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ವಿ. ನಾನು ಎಲ್ಲರೂ ಫ್ರೆಶ್ ಆಗೋಷ್ಟೊತ್ತಿಗೆ 5 ಗಂಟೆ ಆಗೋಯಿತು. ಇದಾದಮೇಲೆ ಬಾಗಿಲಲ್ಲಿ ದೀಪಗಳನ್ನೆಲ್ಲ ಬೆಳಕೊಂಡು ಅಮ್ಮನ ಪಾದಗಳೆಲ್ಲ ಹಾಕ್ಕೊಂಡು ಮತ್ತು ಅಮ್ಮನ್ನ ನಾವು ಸೀರೆ ಉಡಿಸಿ ಅಲಂಕಾರ ಮಾಡಿರ್ತೀವಲ್ವ, ಅದು ವರಮಹಾಲಕ್ಷ್ಮಿ. ಆದರೆ ಕಲಶನ ಇಟ್ಟು ಪೂಜೆ ಮಾಡ್ಕೊಳ್ಳೋದೇ ತುಂಬ ವಿಶೇಷ. ಅಮ್ಮನ ನಾವು ಯಾವ ರೀತಿಯಾಗಲಿ ಅಲಂಕಾರ ಆಡಂಬರವಾಗಿ ಅಲಂಕಾರ ಮಾಡ್ಕೊಂಡಿರ್ತೀವೋ ಅದು ಲೆಕ್ಕ ಇಲ್ಲ. ಮುಂದಗಡೆ ಒಂದು ಕಲಶ ಇಟ್ಟು ಒಂದು ಮಂಟಪ ಅಂತಂದರೆ ಒಂದು ಮಣೆ ಹಾಕಿ, ಮಣೆ ಮೇಲೆ ಒಂದು ಪದ್ಮನ ಬಿಡಿಸಿ, ಆ ಪದ್ಮಕ್ಕೆ ಅರಿಶಿನ ಕುಂಕುಮ ಹಾಕಿ ಹೂವು ಇಟ್ಟು ಒಂದು ಬಾಳೆ ಎಲೆ ಇಲ್ಲ ಅಂತಂದರೆ ಒಂದು 2 ವೀಳ್ಯದೆಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಒಂದು ಬೆಳ್ಳಿ ಚೊಂಬಾಗಿರ್ಬೋದು, ಹಿತ್ತಾಳೆ ಚೊಂಬಾಗಿರ್ಬೋದು, ಚೊಂಬಿಟ್ಟು ಅದರಲ್ಲಿ ನೀರು ಹಾಕಿ ಅರಿಶಿನ ಕುಂಕುಮ, ಬಂಗಾರ, ಬೆಳ್ಳಿ, ತಾಮ್ರ, ಒಂದು ನಾಣ್ಯ ಮತ್ತು ಲಾವಾಂಚ, ಸ್ವಲ್ಪ ಒಂದು ಹೂವು ಮತ್ತು ಸ್ವಲ್ಪ ಜವ್ವಾದಿ ಪೌಡರ್ನ ಹಾಕಿ ಸ್ವಲ್ಪ ಹತ್ತರಂತಾರೆ ಅದನ್ನು ಸ್ವಲ್ಪ ಹಾಕಿ ಒಂದು 5 ಒಂದು 9 ಎಲೆಗಳನ್ನು ಇಟ್ಟು ಒಂದು ತೆಂಗಿನಕಾಯಿ ಇಟ್ಟು ಆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಒಂದು ಅರಿಶಿನ ಕೊಂಬುವನ್ನು ಕಟ್ಟಿ ಹೂವು ಹಾಕ್ಕೊಂಡು ನಾವು ವರಮಹಾಲಕ್ಷ್ಮಿನ ಸಂಜೆ ಆಹ್ವಾನ ಮಾಡಬೇಕು. ಅಂದರೆ ಗೋಧೂಳಿ ಸಮಯದಲ್ಲಿ ವರಮಹಾಲಕ್ಷ್ಮಿನ ಬರಮಾಡ್ಕೋಬೇಕು. ಕುಂಕುಮವನ್ನು ಇಟ್ಟು ಬರಮಾಡ್ಕೊಂಡು, ಅಮ್ಮ ತಾಯಿ ನಾನು ನಿನ್ನನ್ನು ಬರಮಾಡ್ಕೊತಾ ಇದ್ದೀನಿ, ಕುಂಕುಮವನ್ನು ಇಟ್ಟು ಕರಿತಾ ಇದ್ದೀನಿ, ಬಾಮ್ಮ ನಮ್ಮ ಮನೆಗೆ ಬಾಮ್ಮ ಅಂತೇಳಿ ಕರೆದು ಪೂಜೆ ಮಾಡ್ಕೋಬೇಕು. ಇದೇ ಕಳಶಕ್ಕೆ ನಾವು ಸಹಸ್ರನಾಮ ಮತ್ತು ಅಷ್ಟೋತ್ತರ ಪೂಜೆ ಮಾಡ್ಕೊಳ್ಳೋದು. ನಾನು ಪೂಜೆ ಒಂದು ಪುಸ್ತಕ ಇದೆ, ವಿಷ್ಣು ಸಹಸ್ರನಾಮ ಪುಸ್ತಕ. ಆ ಪುಸ್ತಕದಲ್ಲಿ ಮಂತ್ರ ನೋಡಿಕೊಂಡು ಕರ್ಪೂರ ಬೆಳಕೊಂಡು ಓದ್ತಾ ಇದ್ದರೆ ನನ್ನ ತಂಗಿ ಪತ್ರೆ ಪೂಜೆ, ಕುಂಕುಮ ಪೂಜೆ, ಅಷ್ಟೋತ್ತರ ಎಲ್ಲನೂ ಮಾಡ್ತಾಳೆ. ಈ ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಒಂದು 1 hour ಆಗುತ್ತೆ. ಇದಾದ ಮೇಲೆ ಮಂಗಳಾರತಿ ಮಾಡಿ ಮತ್ತೊಮ್ಮೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಮ್ಮನಿಗೆ ಹೂವು ಇಟ್ಟು ಮತ್ತು ಪುಳಿಯೋಗರೆ ಮತ್ತು ಉಸ್ಲಿ, ಹೆಸರುಬೇಳೆ, ಬೆಲ್ಲದ ಪಾನಕ, ಕಬ್ಬಿನ ರಸ ಎಲ್ಲ ನಮಗಿನ್ನೂ ಏನೇನು ತೋಚುತ್ತೋ ಆ ನೈವೇದ್ಯಗಳನ್ನೆಲ್ಲ ಚಕ್ಲಿ, ಕೋಡಂಬಳೆ, ನಿಪ್ಪಟ್ಟು, ಕರ್ಜಿಕಾಯಿ, ಮೋದಕ ಏನೇನು ಬೇಕೋ ಅದಕ್ಕೇನು ಇಷ್ಟೇ ಅಂತ ಮಿತಿ ಇಲ್ಲ, ರಾಶಿ ಎಲ್ಲನೂ ತಟ್ಟೆಗಳಲ್ಲಿಟ್ಟು ಅಮ್ಮನಿಗೆ ನೈವೇದ್ಯ ಮಾಡಿ ತೆಂಗಿನಕಾಯಿ ಹೊಡೆದು ಕರ್ಪೂರ ಬೆಳಗಿ ನಾವು ಇನ್ನೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಮುತ್ತೈದೆಯರನ್ನ ವರಮಹಾಲಕ್ಷ್ಮಿ ರೂಪನೇ ಅಂತ ಭಾವಿಸಿ ಎಲ್ಲ ಮುತ್ತೈದೆಯರನ್ನ ಆಹ್ವಾನ ಮಾಡ್ತೀವಿ. ಎಲ್ಲ ನನ್ನ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 5-6 ಗಂಟೆ ಆಗೋಯಿತು. ಆಮೇಲೆ ಸ್ವಲ್ಪ ಮಳೆ ಬೀಳ್ತಾನೆ ಇತ್ತು. ಆದರೂ ಕೂಡ ನನ್ನ ತಂಗಿನೂ ನನ್ನ ಮಗಳು ಹೋಗಿ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲನೂ ಅಕ್ಕಪಕ್ಕ ಇದ್ದವ್ರಿಗೂ ಎಲ್ಲ ಫ್ರೆಂಡ್ಸ್ಗೂ ಹೋಗಿ ಕುಂಕುಮಕ್ಕೆ ಕರೆದ್ರು. ಹಾಗೆ ಅವ್ರ ಮನೆಗಳಿಗೆ ಹೋಗಿದ್ದಕ್ಕೆ ಇವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟರು. ಒಂದು ಕೈಯಲ್ಲಿ
ಕುಂಕುಮದ ಬ್ಯಾಗು, ಇನ್ನೊಂದು ಕೈಯಲ್ಲಿ ಛತ್ರಿ, ಅದೇ ಕೈಯಲ್ಲಿ ಸೀರೆ ಇಟ್ಕೊಂಡು ಪಾಪ ಅವ್ರ ಅವಸ್ಥೆ ನೋಡೋಕ್ಕಿಲ್ಲ. ನಾನೇನೋ ಮನೆಯಲ್ಲಿ ಅಮ್ಮನ ನೋಡಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಅವ್ರು ಕಷ್ಟಪಟ್ಕೊಂಡು ಹೋಗಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಎಲ್ಲರೂ ಬಂದಿದ್ದರು. ನಮ್ಮ ಅಕ್ಕ ಯಶೋದಕ್ಕ ಅಂತಿದ್ದಾರೆ, ಅವ್ರು ಮಾತ್ರ ಬರಲಿಲ್ಲ. ತುಂಬ ದೂರ ಇದೆ ಅವ್ರ ಮನೆ, ಅವರೊಬ್ಬರು ಮಿಸ್ ಆಗಿಬಿಟ್ರು. ಎಲ್ಲರೂ ಬಂದು ಅಮ್ಮನಿಗೆಲ್ಲ ಅಕ್ಷತೆ ಹಾಕಿ ಕುಂಕುಮ ಎಲ್ಲ ತಗೊಂಡು ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲರಿಗೂ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ದಾದಮೇಲೆ ಸುಮಾರು 9 ಗಂಟೆವರೆಗೂ ಬರ್ತಾನೇ ಇದ್ದರು ಎಲ್ಲರೂ. ಆದಷ್ಟು ಒಂದು 21 ಸಂಖ್ಯೆ ಮೇಲೇ ಬಂದಿರ್ತಾರೆ. ಮಳೆ ಇದ್ದಿದ್ದಕ್ಕೋಸ್ಕರ ಕೆಲವರೆಲ್ಲ ಬರಲೇ ಇಲ್ಲ. ಬರದೇ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ. ಬಂದವರೇ ಎಲ್ಲ ವರಮಹಾಲಕ್ಷ್ಮಿಗಳು ಅಂತ ಹೇಳ್ಕೊಂಡು ನನ್ನ ತಂಗಿ ಮಗಳು ಕುಂಕುಮ ಕೊಟ್ಟಳು. ನಾನು ಅವ್ರಿಗೆಲ್ಲ ಪ್ರಸಾದಗಳು ಕೊಟ್ಟೆ. ನಮ್ಮ ಯಜಮಾನ್ರು ಎಲ್ಲ ನಾನು ಮಾಡಿಟ್ಟಿರೋ ಪ್ರಸಾದಗಳನ್ನ ತಟ್ಟೆಗೆ ಗ್ಲಾಸ್ಗೆ ಎಲ್ಲ ಹಾಕಿ ಅವ್ರು ಕೊಟ್ಟರು. ಎಲ್ಲರೂ ಬ್ಯುಸಿನೇ, ಒಬ್ಬರು ಫ್ರೀ ಇಲ್ಲ. ಮಕ್ಕಳು ನೋಡ್ಕೊಂಡು ನಮ್ಮಮ್ಮ ಇದ್ದರು ಒಳಗಡೆ ಅಡುಗೆ ಮನೆಯಲ್ಲಿ. ನಮ್ಮ ಯಜಮಾನ್ರು ಪಾಪ ಒಂದು ತಟ್ಟೆಯಲ್ಲಿ ಪುಳಿಯೋಗರೆ, ಒಂದು ಗ್ಲಾಸಲ್ಲಿ ಹೆಸರುಬೇಳೆ, ಒಂದು ಗ್ಲಾಸಲ್ಲಿ ಉಸ್ಲಿ ಎಲ್ಲ ಹಾಕಿ ಅವರು ಅರೇಂಜ್ ಮಾಡಿ ಕೊಡ್ತಾಯಿದ್ರು. ನಾನು ಬಂದವ್ರಿಗೆ ಪ್ರಸಾದಗಳನ್ನ ಕೊಟ್ಟೆ. ನನ್ನ ಚಿಕ್ಕ ಮಗಳು, ನನ್ನ ತಂಗಿ ಮಗಳು ಎಲ್ಲರಿಗೂ ಪುಟ್ಟಲಕ್ಷ್ಮಿಯಾಗಿ ಕುಂಕುಮ ಕೊಟ್ಟಳು. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ 8 ಗಂಟೆ ಮೇಲೆ ಆಗೋಯಿತು. ಆಗ ನನ್ನ ಮೈದನೋರು ಊರಿಂದ ಬಂದರು. ಅವರು ಪೂಜೆಗಿರಲಿಲ್ಲ, ಅದಕ್ಕೋಸ್ಕರ ಅಮ್ಮನಿಗೆ ಮತ್ತೆ ವಿಶೇಷವಾಗಿ ಪೂಜೆ ಮಾಡಿ ಅವ್ರ ಕೈಯಿಂದನೂ ಪೂಜೆ ಮಾಡಿಸಿ ಅವ್ರಿಗೂ ಸಂಪೂರ್ಣವಾಗಿ ಆ ತಾಯಿ, ಆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಸಿಗಲಿ ಅಂತೇಳ್ಬಿಟ್ಟು ಪೂಜೆ ಮಾಡಿದ್ದಾದಮೇಲೆ ತೀರ್ಥ ಪ್ರಸಾದಗಳೆಲ್ಲ ಕೊಟ್ಟು ಇನ್ನು ನಾವು ಅಮ್ಮನಿಗೆ ಹಾಡು ಹೇಳಿದ್ವಿ. ಸತ್ಯನಾರಾಯಣ ಸ್ವಾಮಿ ಹಾಡು ಹೇಳಿದ್ವಿ. ಆ ಅಮ್ಮನಿಗೆ ಕಮಲದ ಮೊಗದವಳೆ, ಕಮಲದ ಕಣ್ಣವಳೆ ಅಂತೇಳ್ಬಿಟ್ಟು ಅಮ್ಮನಿಗೂ ಸಹ ನಮ್ಮಮ್ಮ ನಾನು ಎಲ್ಲ ಸೇರಿಕೊಂಡು ಒಂದು ತೆಲುಗು ಹಾಡೊಂದು, ಕನ್ನಡ ಹಾಡೊಂದು ಹೇಳಿ ಸಂಗೀತ ಸೇವೆ ಕೂಡ ಅಮ್ಮನಿಗೆ ಅರ್ಪಣೆ ಮಾಡಿದ್ವಿ. ಇದಾದಮೇಲೆ ಅಮ್ಮನಿಗೆ ದರ್ಪಣ ಸೇವೆ ಅಂದರೆ ಕನ್ನಡಿ, ಅಮ್ಮನ ಪ್ರತಿಬಿಂಬಕ್ಕೆ ಕನ್ನಡಿ ತೋರಿಸೋದು. ನಮ್ಮ ಮನೇಲಿ ಒಂದು ದೊಡ್ಡ ಕನ್ನಡಿ ಇದೆ. ಆ ಕನ್ನಡಿಯಲ್ಲಿ ಅಮ್ಮನ ಪ್ರತಿಬಿಂಬ ಅಂದರೆ ಅಮ್ಮನ್ನ ತೋರಿಸೋದು. ಅದರಲ್ಲಿ ನೋಡಮ್ಮ, ನಿನ್ನನ್ನು ಈ ರೀತಿ ನಾನು ಅಲಂಕಾರ ಮಾಡಿದ್ದೀನಿ, ನಿನ್ನನ್ನೊಂದು ಸಲ ನೋಡ್ಕೊ ಅಂತಂದರೆ ಅದು ನೋಡೋದೇ ಒಂದು ಖುಷಿ. ಆ ಕನ್ನಡಿಯಲ್ಲಿ ಅಮ್ಮನು ಒಂಥರ ನಗ್ನಗ್ತಾ ನಗುಮುಖದಲ್ಲಿ ಕಾಣಿಸ್ಕೊಂಡಿದ್ದಾಳೆ. ಅದನ್ನು ಒಂದು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಇದ್ದರೆ ಒಂದು ಸಲ ವಾಚ್ ಮಾಡಿ. ಇದನ್ನು ಕೊಚ್ಕೊಳ್ಳೋಕ್ಕೇನೆ ಹೇಳ್ತಾ ಇಲ್ಲ, ಅದನ್ನೊಂದು ಸಲ ನೋಡ್ಬೇಕು, ಕಣ್ಣು ತುಂಬಿಸ್ಕೋಬೇಕು ಅಮ್ಮನ ರೂಪನ. ಯಾವುದೇ ಪೂಜೆ ಆಗಲಿ ಕನ್ನಡಿ ತೋರಿಸಿದ್ರೆ ತುಂಬ ತೃಪ್ತಿ ಪಡ್ತಾರಂತೆ ದೇವತೆಗಳು. ಅದಕ್ಕೋಸ್ಕರ ನಾನು ಕನ್ನಡಿ ಸೇವೆ ಮಾಡಿದೆ. ಇದ್ರ ಜೊತೆಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ನನ್ನ ತಂಗಿಗೆ ಕುಂಕುಮ ಕೊಟ್ಟೆ. ಮತ್ತು ನನ್ನ ಮಗಳಿಗೂ, ನನ್ನ ಚಿಕ್ಕ ಮಗಳಿಗೂ ಎಲ್ಲ ಕುಂಕುಮ ಕೊಟ್ಟಿದ್ದಾದಮೇಲೆ ನಮ್ಮಮ್ಮ ಹತ್ರ, ನಮ್ಮ ಅತ್ತೆ ಹತ್ರ, ನಮ್ಮ ಅಕ್ಕ ಹತ್ರ, ಮುಖ್ಯವಾಗಿ ನಮ್ಮ ಯಜಮಾನ್ರ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ನಾನು ಮತ್ತೊಮ್ಮೆ ಕಾಯ ವಾಚ ಮನಸ ಅಪ್ಪನ್ನ ಬೇಡಿಕೊಂಡು ನಾನು ಕೈ ಹಿಡಿದ ಕೆಲಸಗಳೆಲ್ಲ ಆಗಬೇಕು. ನಾನು ಅಂದ್ಕೊಂಡಿರೋ ಮುಖ್ಯವಾಗಿ 3 ಬೇಡಿಕೆಗಳನ್ನ ಬೇಡ್ಕೊಂಡಿದ್ದೀನಿ. ಆ 3 ಬೇಡಿಕೆಗಳು ಕೂಡ ಬರೋ ವರ್ಷದಷ್ಟೊತ್ತಿಗೆ ಈಡೇರಬೇಕು ಅಂತ ಅಂದ್ಕೊತ ಇನ್ನೊಂದು ಗಟ್ಟಿಯಾಗಿ ಅಮ್ಮನ್ನ ಕೇಳ್ಕೊತ ಪ್ರಾರ್ಥನೆ ಮಾಡಿಕೊಂಡ್ವಿ. ಇದಾದಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ಲು ಒಂದು 10:30 ಒಳಗಡೆ ನಾವು ಅಮ್ಮನ್ನ ಕದಲಿಸಿದ್ವಿ. ಅಂತಂದರೆ 3 ಬಾರಿ ಕಳಶನ, ಅಲ್ಲಿದ್ದ ವಿಘ್ನೇಶ್ವರನ ಕಳಶನ, ಅಮ್ಮನ್ನ ಕದಲಿಸಿ, ಮತ್ತು ಮಾರನೇ ದಿವಸ ಹುಣ್ಣಿಮೆ ಇದ್ದಿದ್ದಕ್ಕೋಸ್ಕರ ಅಮ್ಮನ್ನ ತೆಗಿಯೋಕ್ಕೆ ಹೋಗಲಿಲ್ಲ. ಭಾನುವಾರ ಸಂಜೆ ಒಂದು 6 ಗಂಟೆ 7 ಗಂಟೆ ಮೇಲೆ ನಿಧಾನವಾಗಿ ಅಮ್ಮನ್ನ ಕೆಳಗೆ ಇಳಿಸ್ಕೊಂಡೆ. ಅಮ್ಮ ಇದ್ದಂಗೆ ನಾವು ಪೂಜೆ ಎಲ್ಲ ಆದಮೇಲೆ, ಶುಕ್ರವಾರ ಪೂಜೆ ಎಲ್ಲ ವರಮಹಾಲಕ್ಷ್ಮಿ ವ್ರತ, ಸತ್ಯನಾರಾಯಣ ಸ್ವಾಮಿ ವ್ರತ ಆದಮೇಲೆ ಶನಿವಾರಗಳು ಕೂಡ ಶನಿವಾರದ ದಿವಸ ಮುಗಿಸ್ಕೊತೀವಿ. ವೆಂಕಟರಮಣ ಸ್ವಾಮಿಗೆ ಶ್ರಾವಣ ಶನಿವಾರಗಳು ಕೂಡ ಮುಗಿಸ್ಕೊಂಡ್ಬಿಡ್ತೀವಿ. ನೆಂಟರೆಲ್ಲ ಇರ್ತಾರಲ್ಲ, ಮನೆ ತುಂಬ ಇರ್ತಾರೆ ಅಂತ ಹೇಳ್ಬಿಟ್ಟು ಶ್ರಾವಣಗಳು ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಭಾನುವಾರ ಎಲ್ಲರೂ ಊರಿಗೆ ಹೋದ್ಮೇಲೆ
ನಾವು ಅಮ್ಮನ ಕೆಳಗಿಳಿಸ್ಕೊತೀವಿ. ಅಮ್ಮನ ಕರೆಸ್ಬಿಟ್ಟಿದ್ದೀವಿ, ಅಮ್ಮ ಇನ್ನೇನು ಇರಲ್ಲ ಅಂತಲ್ಲ, ಅಮ್ಮನಿಗೆ ನಾವು ದೀಪ ಇಟ್ಕೊಂಡು 3 ದಿವಸ ಕೂಡ ಜೋಪಾನವಾಗಿ ನೋಡ್ಕೊತೀವಿ. ಅಮ್ಮ ಇದ್ದಂಗೆ ಇರ್ತಾಳೆ ನಮಗೆ. ಕದಲಿಸ್ಬಿಟ್ರೆ ಅಮ್ಮನ್ನ ನಾವು ಕಡೆಗಣಿಸಲ್ಲ. ಅಮ್ಮನ್ನ ನಾವು ಒಂದು ಮಗುನ ನೋಡ್ಕೊಂಡಂಗೆ ಹುಷಾರಾಗಿ ನೋಡ್ಕೊತೀವಿ. ಅಷ್ಟು ಜೋಪಾನವಾಗಿ ಆ ಅಮ್ಮನ್ನ ಹೇಗೆ ಬರಮಾಡ್ಕೊಂಡಿದ್ದೀವೋ ಹಾಗೆ ಹುಷಾರಾಗಿ ನೋಡಿಕೊಂಡು ಪೂಜೆನ ಪ್ರತಿ ವರ್ಷ ಇದೇ ರೀತಿ ದಿನೇ ಹೆಚ್ಚಾಗಿ ಮಾಡಬೇಕು ಅಂತ ಆಸೆ. ಆ ಥರ ತಾಯಿ ಕರುಣಿಸ್ಲಿ ಅಂತ ನಾನು ಅಮ್ಮನ ಇನ್ನೊಂದು ಸಲ ಬೇಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ವರಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಮ್ಮ ಮನೆಯಲ್ಲಿ ನಾವು ಈ ಥರ ಆಚರಿಸ್ಕೊಂಡ್ವಿ. ನೀವೆಲ್ಲರೂ ಸಹ ಚೆನ್ನಾಗಿ ಆಚರಿಸ್ಕೊಂಡ್ರಿ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಯಿತಾ ಈ ವಿಡಿಯೋ? ನಿಮಗೆಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಎಲ್ಲರೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಇನ್ನು ಮುಂದಿನ ವಾರ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಕೃಷ್ಣ ಜನ್ಮಾಷ್ಟಮಿಗೆ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮನೆಯಲ್ಲೇ ಪುಟ್ಟ ಬಾಲಗೋಪಾಲನನ್ನು, ಬೆಣ್ಣೆ ಕೃಷ್ಣನನ್ನು ಪೂಜೆ ಮಾಡ್ಕೊತೀವಿ. ಜೊತೆಗೆ ಮುಂದಿನ ವಾರ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಈ ಹಬ್ಬ ಹೆಣ್ಮಕ್ಳಿಗೆ ತುಂಬಾ ವಿಶೇಷವಾದ ಹಬ್ಬ. ತವ್ರ ಮನೆಯಿಂದ ಬಾಗಿನ ಬರುತ್ತೆ, ತವ್ರ ಮನೆಗೆ ಹೋಗಿ ಕುಂಕುಮನ ಇಟ್ಕೊಬರ್ತಾರೆ. ಜೊತೆಗೆ ಹಳ್ಳಿಕಟ್ಟೆ ಸೇವೆ ಮಾಡ್ಕೋತಾರೆ. ಅಶ್ವತ್ಥನಾರಾಯಣನಿಗೆ ತೆನೆ ಎರಿತಾರೆ. ಮನೆ ದೇವರಿಗೆಲ್ಲ ಹೋಗಿ ಬರ್ತಾರೆ. ಹಳ್ಳಿಕಟ್ಟೆ ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಗೌರಿ ಗಣೇಶನ ಯಾವ ರೀತಿ ತರಬೇಕು, ಹೇಗೆ ಪೂಜೆ ಮಾಡ್ಕೋಬೇಕು, ಯಾವ ರೀತಿ ಪೂಜೆ ಮಾಡಿಕೊಂಡ್ರೆ ಏನೇನು ಅನುಗ್ರಹ ಸಿಗುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಆ ವಿಡಿಯೋನ ಕೂಡ ಎಲ್ಲರೂ ವಾಚ್ ಮಾಡಿ. ನಮಸ್ತೆ ಫ್ರೆಂಡ್ಸ್.